ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರ ದಿನದ ವಿಡಿಯೋ. ನಾವು ಬಂದಿದ್ದು ಗುರುವಾರ ಅಲ್ವಾ, ಸೊ ದರ್ಶನ ಆಗಿದ್ದು ಫ್ರೈಡೇ ನಮಗೆ. ಸೊ ಇವತ್ತು ಸಾಟರ್ಡೆ. ನಾವು ದರ್ಶನ ಮುಗಿಸ್ಕೊಂಡು ನಿನ್ನೆ ನೈಟ್ 12:30 ಏನೋ ಆಯಿತು ರೂಮಿಗೆ ಬರೋ ಅಷ್ಟರಲ್ಲಿ. ಸೊ ಹಾಗಾಗಿ ಬೆಳಿಗ್ಗೆ ಲೇಟಾಗಿದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡೋಣ ಅಂತೇಳಿ ಹೊರಗಡೆ ಬಂದ್ವಿ. ಸೊ ನಾವೀಗ ಟಿಫನ್ ಮಾಡಿಕೊಂಡು ಹೊರಗಡೆ ತಿರುಮಲದಲ್ಲಿ ಯಾವ್ಯಾವೆಲ್ಲ ಪ್ಲೇಸಸ್ ಇದೆ ಅಂತೇಳಿ ನೋಡೋಣ ಅಂತೇಳಿ ಈಗ ಹೊರಟಿದ್ದೀವಿ. ಈಗ ನಾವು ವೆಕೇಟ್ ಮಾಡ್ಕೊಂಡು ಹೊರಟ್ವಿ. ಈಗ ನಾವು ಪಾಪ ವಿನಾಶಂ ಅನ್ನೋ ಜಾಗಕ್ಕೆ ಹೋಗ್ತಾ ಇರೋದು. ಇದು ನಾವಿದ್ದಿದ್ದ ಜಾಗದಿಂದ 17 ಮಿನಿಟ್ಸ್ ತೋರಿಸ್ತಾ ಇದೆ. 8 ಕಿಲೋಮೀಟರ್ಸ್ ಆಗುತ್ತೆ. ಅಂದರೆ CRO ಆಫೀಸಿಂದ 8 ಕಿಲೋಮೀಟರ್ಸ್ ಆಗುತ್ತೆ. ನಾನು ಇದಕ್ಕೂ ಮುಂಚೆನೇ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾವು ಬ್ಯಾಂಗ್ಳೂರ್ ಟು ತಿರುಪತಿ ಜರ್ನಿ ಹೇಗಿತ್ತು ಅಂತೇಳಿ, ಹಾಗೆ ನಮ್ಮದು ಶ್ರೀನಿವಾಸನ ದರ್ಶನ ಹೇಗಾಯಿತು ಅಂತೇಳಿ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿಬಿಟ್ಟು ಬನ್ನಿ. ಇದು ಅದರದ್ದು ಕಂಟಿನ್ಯೂಷನ್ ವಿಡಿಯೋ. ನೀವು ಪಾಪ ವಿನಾಶ ನಮಗೆ ಹೋಗುವಾಗ ದಾರಿಲಿ ನಿಮಗೆ 2-3 ಟೆಂಪಲ್ಸ್ ಕೂಡ ಸಿಗುತ್ತೆ, ಅದಕ್ಕೂ ಕೂಡ ಹೋಗ್ಬೋದು. ರಾಮ ಟೆಂಪಲ್ ಆಗಲಿ, ಹಾಗೆ ಹನುಮಾನ ಟೆಂಪಲು ಎಲ್ಲ ಸಿಗುತ್ತೆ ನಿಮಗೆ ದಾರಿಲಿ. ಎಷ್ಟೊಂದು ವೆಹಿಕಲ್ಸ್ ಇದೆ ನೋಡಿ, ಇಲ್ಲೇ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ವೆಹಿಕಲ್ನ. ಪಾಪ ವಿನಾಶ ನಮಗೆ ಹೋಗುವಾಗ ದಾರಿಲಿ ಅಲ್ಲಿ ಒಂದು ಕಡೆ ಮಾತ್ರ 4 ವೀಲರ್ಗೆ 50 ರೂಪೀಸ್ ಅಂತೇಳಿ ಇಸ್ಕೊಳ್ತಾ ಇದ್ರು. ಸೊ ಅದಕ್ಕೆ ರಿಸಿಪ್ಟ್ ಕೂಡ ಕೊಡ್ತಾರೆ. ನಾವು ಈಗ ಪಾಪ ವಿನಾಶನ ಮಾತ್ರ ಬಂದ್ವಿ. ಸೊ ಅಲ್ಲಿ ವಾಪಸ್ ಬರೋರು ಹೇಳ್ತಾ ಇದ್ರು ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಅಲ್ಲಿ ಜಾಗ ಇಲ್ಲ, ಹಾಗಾಗಿ ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಸ್ವಲ್ಪ ಹಿಂದೆನೇ ವೆಹಿಕಲ್ನ ಪಾರ್ಕ್ ಮಾಡಿದ್ವಿ. ಸೊ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಡೆಯುವಂಥದ್ದು. ತುಂಬಾ ಬಿಸಿಲಿತ್ತು ಅಲ್ಲಿ. ನೀವು ದೇವಸ್ಥಾನಕ್ಕೆ ಹೋಗುವಾಗ ದಾರಿಲಿ ತುಂಬಾ ಶಾಪಿಂಗ್ ಸ್ಟಾಲ್ಸ್ಗಳಿರುತ್ತೆ. ಅಲ್ಲಿ ತುಂಬ ಜಾಸ್ತಿ ಇದ್ದಿದ್ದು ಅಂತೇಳಿದ್ರೆ ಮನೆಗೆಲ್ಲ ದೃಷ್ಟಿಗೆ ಅಂತೇಳಿ ಮುಖ ಹಾಕ್ತಾರಲ್ವ, ಆ ರೀತಿ ಮುಖಗಳು ಜಾಸ್ತಿ ಇದ್ದಿದ್ದು ದೃಷ್ಟಿಗೆ ಬಳಸುವಂತಹ ವಸ್ತುಗಳೇ ಜಾಸ್ತಿ ಇತ್ತು. ಹಾಗೆ ತುಂಬ ವಿಧವಾದ ಶಂಖಗಳಿತ್ತು. ಶಂಖಗಳೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಪ್ರೈಸ್ ಕೂಡ ತುಂಬ ಜಾಸ್ತಿ ಅಂತಲೇ ಅನ್ನಿಸ್ತಾ ಇತ್ತು. ಇನ್ನು ಹೀಗೆ ಮುಂದೆ ಹೋದರೆ ಬೇರೆ ಬೇರೆ ರೀತಿಯ ಸ್ಟಾಲ್ಸ್ ಕೂಡ ಇತ್ತು. ಇಯರಿಂಗ್ಸು, ಕ್ಲಿಪ್ಸು ಆ ರೀತಿ, ಹಾಗೆ ಪ್ಲಾಸ್ಟಿಕ್ ಹೂವಿನ ಹಾರಗಳೆಲ್ಲ ಬರುತ್ತಲ್ಲ ಆ ರೀತಿ ಸ್ಟಾಲ್ಸು ಇತ್ತು. ಹಾಗೆ ಬ್ಯಾಂಗಲ್ಸ್ಗಳೆಲ್ಲ ಇತ್ತು. ಇಲ್ಲಿ ಒಂದು ಪಕ್ಷಿ ಕಾಣ್ತಿದೆ ಅಲ್ವಾ, ಈ ಟಾಯ್ ಶಾಪಲ್ಲಿ ತುಂಬಾ ಚೆನ್ನಾಗಿತ್ತು ಟಾಯ್ಸ್ ಎಲ್ಲ. ನಿಹಾಲ್ ಕೂಡ ಪಕ್ಷಿ ಬೇಕು ಅಂತ ಆಟ ಮಾಡ್ತಾ ಇದ್ದ. ಸೊ ಟೆಂಪಲ್ಗೆ ಹೋಗಿ ಬರುವಾಗ ಕೊಡಿಸ್ತೀವಿ ಅಂತೇಳಿ ಸಮಾಧಾನ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಈ ಜಾಗದಲ್ಲೇ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಇದು ತುಂಬಾ ಪವಿತ್ರವಾದ ನೀರು, ಹಾಗಾಗಿ ತುಂಬ ಜನ ಇಲ್ಲಿ ಬಂದು ಸ್ನಾನ ಮಾಡ್ತಾರೆ. ಅಲ್ಲೇ ಬಟ್ಟೆ ಬದಲಾಯಿಸೋಕ್ಕೆ ರೂಮ್ಗಳು ಕೂಡ ವ್ಯವಸ್ಥೆ ಮಾಡಿರ್ತಾರೆ. ಸೊ ತುಂಬ ಜನ ಹಾಗೆ ಮಾಡ್ತಿರ್ತಾರೆ. ಸೊ ಇನ್ನು ಕೆಲವೊಬ್ಬರು ಅಲ್ಲಿಂದ ತೀರ್ಥ ಮಾತ್ರ ಹಾಗೆ ಚುಮ್ಕಿಸ್ಕೊಂಡು ಅಲ್ಲಿಂದ ಕೂಡ ಹೊರಡ್ತಾರೆ.
ಈ ಜಾಗದ ವಿಶೇಷತೆ ಏನು ಅಂತೇಳಿ ಅಲ್ಲೇ ನೀಟಾಗಿ ಮೆನ್ಷನ್ ಮಾಡಿದರು. ಸೊ ಹಾಗಾಗಿ ನಾನು ಯಾರಿಗಾದ್ರೂ ಉಪಯೋಗ ಆಗುತ್ತೆ ಅಂತೇಳಿ ಆ ಕ್ಲಿಪ್ಪಿಂಗ್ಸ್ನ ಕೂಡ ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಏನು ಬೇಕದು ಬೇಕಾ ಖೋಖೋ? ಖುಷಿನಾ? ಅಯ್ಯೋ ಸಿರಿ. ಇದೇ ರೀತಿಯಾಗಿ ತುಂಬಾ ಶಾಪಿಂಗ್ ಸ್ಟಾಲ್ಸ್ ಇತ್ತು. ಇದಾದಮೇಲೆ ಹೀಗೆ ಮುಂದೆ ಹೋದರೆ ಅಲ್ಲಿ ಚಾಟ್ ಸೆಂಟರ್ಸ್ ಕೂಡ ಇದೆ. ದೋಸೆ, ಬಜ್ಜಿ, ಬೋಂಡಾ, ಪಾನಿಪುರಿ, ಗೋಬಿ ಈ ರೀತಿ ಐಟಮ್ಸ್ ಕೂಡ ಇದೆ. ಹಾಗೆ ಜ್ಯೂಸು, ಐಸ್ ಕ್ರೀಮ್ಸು ಆ ರೀತಿ ಕೂಡ ತುಂಬಾ ಸ್ನ್ಯಾಕ್ಸ್ ಕೂಡ ಸಿಗ್ತಾಯಿತ್ತು ಅಲ್ಲಿ. ತುಂಬಾ ಬಿಸಿಲಿದ್ದರಿಂದ ನಾವು ಕೂಡ ಐಸ್ ಕ್ರೀಮ್ನ ತೊಗೊಂಡ್ವಿ. ನಾವು ಈ ಜಾಗನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಆಕಾಶಗಂಗಾ ಅಂತೇಳಿ. ಈ ಪ್ಲೇಸು ಅಷ್ಟೇ ಹೋಗುವಾಗ ನಿಮಗೆ ದಾರಿಲೇ ಕಾಣಿಸುತ್ತೆ. ಇದು ಅಷ್ಟೇ ತುಂಬಾ ಪವಿತ್ರವಾದ ಸ್ಥಳ ಅಂತ ಅನ್ಬೋದು. ಸೊ ಇಲ್ಲೂ ಅಷ್ಟೇ ನಾವು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಹೀಗೆ ಮುಂದೆ ನಡ್ಕೊಂಡು ಬರ್ತಾಯಿದ್ವಿ. ಇಲ್ಲೂ ತುಂಬಾ ಶಾಪಿಂಗ್ ಸ್ಟಾಲ್ಸ್ ಇತ್ತು, ಹಾಗೆ ಚಾಟ್ ಸೆಂಟರ್ಸ್ ಕೂಡ ಇತ್ತು. ಇಲ್ಲಿರೋಂತಹ ದೇವಸ್ಥಾನ ಬಂದ್ಬಿಟ್ಟು ಅಂಜನಾ ದೇವಿ ಹಾಗೆ ಶ್ರೀ ಬಾಲಾಂಜನೇಯ ದೇವಸ್ಥಾನ ಅಂತೇಳಿ. ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಆಕಾಶಗಂಗಾ ಕಾಣುತ್ತೆ. ಈ ಅಂಗಡಿಲಿ ಕಪ್ಪೆ ಚಿಪ್ಪೆಯಿಂದ ಮಾಡಿರೋಂತಹ ತೋರಣಗಳಾಗಲಿ ಹಾಗೆ ಮಿರರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಶಂಖನೂ ಅಷ್ಟೇ ತುಂಬಾ ಡಿಫ್ರೆಂಟಾಗಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಈ ಜಾಗದಿಂದ ಹೊರಟಿದ್ದು ಶಿಲಾತೋರಣ ಅನ್ನೋ ಜಾಗಕ್ಕೆ. ಇಲ್ಲಿ ನಿಮಗೆ ಕಾಣ್ತಿದೆ ನೋಡಿ ಸೈಡಲ್ಲಿ, ಅಲ್ಲಿ ಮನೆ ಥರ ಎಲ್ಲ ಕಾಣ್ತಿದೆ ಅಲ್ವಾ, ಅದು ಪೂರ್ತಿ ಧರ್ಮದರ್ಶನ ಅವರು ಹೋಗೋಕ್ಕೆ ಅಂತ ಮಾಡಿರೋಂತಹ ಕ್ಯೂ. ಇದೇ ನೋಡಿ ಆ ಜಾಗ ಶಿಲಾತೋರಣ ಅಂತೇಳಿ. ಇಲ್ಲಿ ಕೆಲವೊಂದು ಶಾಪಿಂಗ್ ಸ್ಟಾಲ್ಸ್ ಇತ್ತು, ಬಟ್ ತುಂಬ ಏನಿರಲಿಲ್ಲ. ಹಾಗೆ ಚಾಟ್ ಸೆಂಟರ್ಸು ಅಷ್ಟೇ ಸ್ವಲ್ಪ ಇತ್ತು. ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬಾ ಕಾಮಾಗಿ ಕೂಲಾಗಿ ತುಂಬಾ ಚೆನ್ನಾಗಿತ್ತು. ಸೊ ನಾವಿಲ್ಲಿ ಫಸ್ಟಿಗೆ ಎಂಟರ್ ಆಗಿದ್ದ ಕೂಡಲೇ ಇಲ್ಲೊಂದು ಪಾರ್ಕ್ ಥರ ಮಾಡಿದ್ದಾರೆ. ಇಲ್ಲಿ ನೀವು ಎಂಟರ್ ಆಗಿದ್ದ ಕೂಡಲೇ ನೀವು ವಿಷ್ಣು ಇದ್ದಾರಲ್ಲ, ವಿಷ್ಣುವಿನ 10 ಅವತಾರಗಳದ್ದು ಕೂಡ ಅಲ್ಲಿ ಸ್ಟ್ಯಾಚ್ಯೂನ ಮಾಡಿದ್ದಾರೆ. ತುಂಬಾ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತ ಅನ್ಬೋದು. ಜಾಗನೂ ಅಷ್ಟೇ ತುಂಬಾ ಪ್ಲೆಸೆಂಟಾಗಿ ತುಂಬಾ ಕಾಮಾಗಿತ್ತು.
ಈ ಶಿಲಾತೋರಣ ಅನ್ನೋ ಜಾಗನ ನೋಡಿಕೊಂಡು ನೀವು ಹೀಗೆ ಒಳಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ನಿಮಗೆ ಚಕ್ರತೀರ್ಥ ಅಂತೇಳೋ ಒಂದು ಪ್ಲೇಸ್ ಸಿಗುತ್ತೆ. ಇಲ್ಲೂ ಅಷ್ಟೇ ಮೆಟ್ಲು ಹತ್ಕೊಂಡು ಹೋಗಬೇಕು. ಇಲ್ಲಿ ಹೋಗುವಾಗ ದಾರಿಲಿ ಕೆಲವೊಂದು ಶಾಪಿಂಗ್ ಸ್ಟಾಲ್ಸ್ಗಳಿದೆ. ಇದೇ ನೋಡಿ ಆ ಜಾಗ, ಚಕ್ರತೀರ್ಥ ಅಂತ. ಹೀಗೆ ಮುಂದೆ ಹೋದರೆ ಅಲ್ಲಿ ನಿಮಗೆ ಒಂದು ಶಿವಲಿಂಗ ಸಿಗುತ್ತೆ. ಇಲ್ಲೊಂದು ಅಳಿಲು ತುಂಬಾ ಕ್ಯೂಟಾಗಿತ್ತು. ಹಾಗಾಗಿ ಚೆನ್ನಾಗಿದೆ ಅಂತೇಳಿ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ಅದೆಷ್ಟು ಕ್ಯೂಟಾಗಿ ತಿಂತಾಯಿದೆ ನೋಡಿ. ಆ ಪ್ಲೇಸ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಶ್ರೀವಾರಿ ಪಾದಲು ಅಂತೇಳಿ, ಅಂದರೆ ವೆಂಕಟೇಶ್ವರ ಸ್ವಾಮಿ ಇದ್ದಾರಲ್ಲ ಅವ್ರ ಪಾದಗಳಿರುವಂತಹ ಜಾಗಕ್ಕೆ. ನಾವು ಸ್ವಲ್ಪ ದೂರನೇ ವೆಹಿಕಲ್ನ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಿತ್ತು. ಹಾಗೆ ವೆಂಕಟೇಶ್ವರ ಪಾದಗಳಿದೆ ಅಂತ ಹೇಳಿದ್ನಲ್ಲ, ಆ ಜಾಗಕ್ಕೂ ಅಷ್ಟೇ ಸುಮಾರು ಮೆಟ್ಲು ಹತ್ಕೊಂಡು ಹೋಗಬೇಕಾಗತ್ತೆ. ಅಲ್ಲಿ ಸ್ವಲ್ಪ ಅಂಗಡಿಗಳಲ್ಲೆಲ್ಲ ದೀಪ, ಎಣ್ಣೆ, ಬತ್ತಿ ಎಲ್ಲ ಮಾರಾಟ ಮಾಡ್ತಾ ಇರ್ತಾರೆ. ಅಂದರೆ ದೇವರಿಗೆ ದೀಪ ಬೆಳಗೋರು ಬೆಳಗ್ಬೋದು, ಇಲ್ಲಾಂದರೆ ತುಳಸಿ ಮಾಲೆಗಳನ್ನ ಕೂಡ ತೊಗೊಂಡು ದೇವರಿಗೆ ಸಮರ್ಪಣೆ ಮಾಡ್ಬೋದು. ಈ ಜಾಗದಲ್ಲಿ ತುಂಬಾ ಜನ ಇದ್ದರು ಅಂತ ಹೇಳ್ಬೋದು. ಯಾರೇ ಅಷ್ಟೇ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಬಂದರೆ, ಅಂದರೆ ಶ್ರೀನಿವಾಸನ ದರ್ಶನಕ್ಕೆ ಅಂತ ಬಂದರೆ ಅದಾದಮೇಲೆ ನೆಕ್ಸ್ಟ್ ಹೋಗುವಂತಹ ಜಾಗ ಅಂತಲೇ ಹೇಳ್ಬೋದು. ಯಾರೂ ಕೂಡ ಈ ಜಾಗನ ಮಿಸ್ ಮಾಡ್ಕೊಳ್ಳೋದಿಲ್ಲ. ನೀವು ಅಷ್ಟೇ ಯಾರಾದರೂ ತಿರುಪತಿಗೆ ಅಂತೇಳಿ ಹೋದರೆ, ಅಂದರೆ ಇದು ತಿರುಮಲದಲ್ಲೇ ಇರೋದು, ಯಾವುದೇ ಕಾರಣಕ್ಕೂ ಈ ಜಾಗನ ಮಿಸ್ ಮಾಡ್ಕೋಬೇಡಿ. ಇಲ್ಲಿಂದ ನಮಗೆ ವೆಂಕಟೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ತಿರುಮಲ ದೇವಸ್ಥಾನ ಕೂಡ ಕಾಣುತ್ತೆ. ಈ ಪಾದ ಇದೆಯಲ್ಲ, ಇದ್ರ ನೇರಕ್ಕೆ ಅಲ್ಲಿ ನಮಗೆ ತಿರುಮಲ ದೇವಸ್ಥಾನ ಕೂಡ ಕಾಣುತ್ತೆ. ನಾವು ವಾಪಸ್ ಬರೋ ಅಷ್ಟೊತ್ತಿಗೆ ಇನ್ನೂ ಕೂಡ ಜನ ಜಾಸ್ತಿನೇ ಆದರು. ಸೊ ಇಲ್ಲಿ ಅಷ್ಟೇ ನೀರೊಳಗೆ ಪ್ಲಾಸ್ಟಿಕ್ ಈ ಥರ ಮೀನುಗಳನ್ನ ಬಿಟ್ಟು ಮಾರಾಟ ಮಾಡ್ತಾಯಿದ್ರು. ಅದನ್ನ ನೋಡಿ ನಿಹಾಲ್ ಕೂಡ ಅದನ್ನ ಬೇಕು ಅಂತೇಳಿ ಅದನ್ನ ಹಠ ಮಾಡಿ ತಗೊಂಡ. ನಾವು ತಿರುಮಲದಲ್ಲಿ ಕೆಲವೊಂದು ಪ್ಲೇಸಸ್ನ ನೋಡಿಕೊಂಡು ನಾವೀಗ ಕೆಳಗಡೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಅಂದರೆ ಮೇಲೇನೂ ಬೇರೆ ಬೇರೆ ಪ್ಲೇಸಸ್ ಇದೆ ನೋಡೋಕ್ಕೆ. ಬಟ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಇವತ್ತು ನೈಟ್ ಒಳಗಡೆ ಬ್ಯಾಂಗ್ಳೂರು ರೀಚ್ ಆಗೋಣ ಅಂಥೇಳಿ. ಅಂದರೆ ನಾಳೆ ಸಂಡೇ ಒಂದಿನ ರೆಸ್ಟ್ ಮಾಡಿದ್ರೆ ಮಂಡೆಯಿಂದ ಮಾಮೂಲಿ ರೊಟೀನ್ಗೆ ಚೆನ್ನಾಗಿರುತ್ತೆ. ಪಾಪು ಸ್ಕೂಲಾಗಲಿ, ನಮ್ಮನೆಯವ್ರ ಆಫೀಸ್ಗಾಗಲಿ, ನನಗೆ ಕೆಲಸಕ್ಕಾಗಲಿ ಆರಾಮಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಆದಷ್ಟು ಇವತ್ತು ನೈಟೇ ಹೋಗೋಣ ಅಂಥೇಳಿ ಕೆಳಗಡೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ನೋಡಬೇಕು, ಆದರೆ ಇವತ್ತು ನೈಟೇ ಹೊರಡ್ತೀವಿ. ಇಲ್ಲಾಂದರೆ ಅಲ್ಲೇ ಎಲ್ಲರೂ ಸ್ಟೇ ಮಾಡಿ ಮಾರ್ನಿಂಗ್ ಎದ್ದು ಬ್ಯಾಂಗ್ಳೂರು ಹೋಗೋಣ ಅಂಥೇಳಿ.
ನಾವು ಫ್ರೀ ದರ್ಶನಕ್ಕೆ ಏನಾದ್ರು ಹೋಗ್ತೀವಿ ಅಂತ ಹೇಳಿದ್ರೆ ಈ ಪ್ಲೇಸಿಂದ ಹೋಗೋವಂಥದ್ದು. ತಿರುಮಲದಲ್ಲಿ ಎಲ್ಲ ಬಸ್ಸಸ್ಸು ಅಷ್ಟೇ ಆ ಸ್ಟಾಪಿಗೆ ಕೂಡ ಅಲ್ಲಿ ಸ್ಟಾಪ್ ಮಾಡ್ತಾರೆ. ನೀವು ಯಾವುದೇ ಜಾಗದಲ್ಲಿದ್ದರೂ ಅಷ್ಟೇ ನಾವು ಹಿಂಗೆ ಫ್ರೀ ದರ್ಶನಕ್ಕೆ ಹೋಗಬೇಕು ಆ ಜಾಗದಿಂದ ಅಂತ ಹೇಳಿದ್ರೆ ಅಲ್ಲಿ ಕೂಡ ಡ್ರಾಪ್ ಮಾಡ್ತಾರೆ. ಈಗ ಬೆಟ್ಟ ಇಳಿತಾ ಇರೋದು. ನೀವು ನೋಡ್ತಿದ್ದೀರಲ್ಲ, ಇಲ್ಲಿ ಸೈಡಲ್ಲಿ ನಡ್ಕೊಂಡು ಬರ್ತಿದ್ದಾರಲ್ಲ ಅವರೆಲ್ಲ ಬೆಟ್ಟ ಹತ್ಕೊಂಡು ಬರ್ತಿರೋ ಅಂಥದ್ದು. ಸೊ ನೀವೀಗೆ ರೋಡಲ್ಲಿ ಹೋಗೋವಾಗ ಆ ಬೆಟ್ಟ ಹತ್ಕೊ ಬರ್ತಿರೋರೆಲ್ಲ ಇಲ್ಲಿ ಸೈಡಲ್ಲಿ ಕಾಣಿಸ್ತಾರೆ ನಿಮಗೆ. ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂಥೇಳಿ. ಇವರೆಲ್ಲ ಬೆಟ್ಟ ಹತ್ಕೊಂಡು ಬರ್ತಿರೋದು. ಇದು ತಿರುಪತಿ ಸಿಟಿ. ನಾವೀಗ ತಿರುಪತಿಲೇ ಹೋಗ್ತಿರೋ ಅಂಥದ್ದು ಪದ್ಮಾವತಿ ಟೆಂಪಲ್ಗೆ ಹಾಗೆ ಗೋವಿಂದರಾಜ ಟೆಂಪಲ್ಗೆ. ನಾವು ಫಸ್ಟು ಪದ್ಮಾವತಿ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅಲ್ಲಿಂದ ನಾವು ಗೋವಿಂದರಾಜ ಟೆಂಪಲ್ಗೆ ಹೋಗೋಣ ಅಂತೇಳಿ. ಇದೇ ನೋಡಿ ಪದ್ಮಾವತಿ ಟೆಂಪಲ್ಲು. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಮಗೆ ಇಲ್ಲೂ ಕೂಡ ಫೋನೆಲ್ಲ ಅಲೋ ಇಲ್ಲ ಅಂಥೇಳಿ. ಸೊ ಅಲ್ಲೇ ಕೌಂಟರ್ಸ್ ಇರುತ್ತೆ, ನೀವು ಮೊಬೈಲ್ ಕೌಂಟ್ರಲ್ಲೆಲ್ಲ ಫೋನ್ನ ಕೊಡ್ಬೋದಿತ್ತು. ಮೊಬೈಲ್ ಕೌಂಟ್ ಹತ್ರ ಕ್ಯೂ ಅಂತೂ ತುಂಬಾ ದೊಡ್ಡದಾಗಿತ್ತು ಅಂತ ಹೇಳ್ಬೋದು. ಸೊ ಇಲ್ಲೇ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಹೇಗೂ ಕಾರ್ನ ಇಲ್ಲೇ ನಿಯರಲ್ಲಿ ಪಾರ್ಕ್ ಮಾಡಿದ್ವಲ್ಲ, ಸೊ ಫೋನೆಲ್ಲ ನಾವು ಕಾರಲ್ಲೇ ಇಡೋಣ ಅಂಥೇಳಿ ಕಾರ್ ಹತ್ರ ಹೋಗ್ತಾ ಇದ್ದೀವಿ ಈಗ. ಟೆಂಪಲ್ ಒಳಗೆಲ್ಲ ಫೋನ್ ಅಲೋ ಇಲ್ದಲೇ ಇರೋದ್ರಿಂದ ಸೊ ನನಗೆ ವಿಡಿಯೋ ಮಾಡೋಕ್ಕೆಲ್ಲ ಆಗಲೇ ಇಲ್ಲ ಒಳಗಡೆ. ಸೊ ನೀವು ಹೀಗೆ ಟೆಂಪಲಿಂದ ಹೊರಗೆ ಬಂದರೆ ಈ ರೀತಿ ತುಂಬಾ ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಇರುತ್ತೆ. ಪದ್ಮಾವತಿ ಟೆಂಪಲಲ್ಲೇ ನಮಗೆ ತುಂಬಾ ಹೊತ್ತಾಯಿತು ಅಂತ ಹೇಳ್ಬೋದು. ತುಂಬಾ ರಶ್ ಇದ್ದಿದ್ದರಿಂದ ಆ್ಯಕ್ಚುಲಿ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ವಿ, ಪರ್ ಪರ್ಸನ್ 200 ರುಪೀಸ್ ಟಿಕೆಟು. ಆದರೂ ಕೂಡ ಮಿನಿಮಮ್ 1 ಅವರ್ ಆದರೂ ಆಗೇ ಹೋಯಿತು ಅಲ್ಲಿ. ಸೊ ಅದಾದಮೇಲೆ ನಾವು ಅಲ್ಲಿಂದ ಗೋವಿಂದರಾಜ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈಗ. ಇದೇ ನೋಡಿ ಗೋವಿಂದರಾಜ ಟೆಂಪಲು.
ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ನೈಟ್ ನೋಡೋಕ್ಕೆ ಲೈಟಿಂಗ್ಸ್ ಎಲ್ಲ ಚೇಂಜ್ ಆಗ್ತಾ ಇತ್ತಲ್ವ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಬನ್ನಿ ಈಗ ಟೆಂಪಲ್ ಹತ್ರ ಹೋಗೋಣ. ದೇವಸ್ಥಾನದ ಗೋಪುರ ನಿಮಗೆ ರೋಡಿಗೆ ಈ ರೀತಿಯಾಗಿ ಕಾಣುತ್ತೆ. ದೇವಸ್ಥಾನಕ್ಕೆ ಹೋಗುವಾಗ ಅಕ್ಕಪಕ್ಕ ತುಂಬಾ ಶಾಪಿಂಗ್ ಸ್ಟಾಲ್ಸ್ಗಳೆಲ್ಲ ಇದೆ ಅಂತ ಹೇಳ್ಬೋದು. ಸೊ ನಾವು ಅಷ್ಟೇ ಒಂದಷ್ಟು ಸಾಮಾನು ತೊಗೋಬೇಕಿತ್ತು, ಹೇಳಿದ್ನಲ್ವ. ಆ ತಿರುಮಲದಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇತ್ತು ಅಂತ ಹೇಳ್ಬೋದು ಮೇಲ್ಗಡೆ. ಸೊ ಹಾಗಾಗಿ ಕೆಲವೊಂದು ಐಟಮ್ಸ್ಗಳು ನಮಗೆ ಇಲ್ಲಿ ಬೇಕಿತ್ತು. ಹೂವಿನ ಹಾರ ಆಗಲಿ, ಫೋಟೋಸ್ ಎಲ್ಲ ಬೇಕಿತ್ತು. ಸೊ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋವಾಗ ತೊಗೊಳ್ಳೋಣ ಅಂಥೇಳಿ ಈಗ ಹೋಗ್ತಾಯಿದ್ವಿ ಒಳಗಡೆ. ಇದು ನೋಡಿ ಗೋವಿಂದರಾಜ ಟೆಂಪಲ್ ಒಳಗಡೆ ಈ ರೀತಿಯಾಗಿದೆ. ಇಲ್ಲಿ ಫೋನ್ ಅಲೋ ಇತ್ತು, ಅಂದರೆ ಟೆಂಪಲ್ ಒಳಗೆ ಅಲೋ ಇರಲಿಲ್ಲ. ಅಟ್ಲೀಸ್ಟ್ ಈ ಆರ್ಚ್ ಒಳಗೆ ಆ ವರಾಂಡದಲ್ಲಾದರೂ ನಮಗೆ ಫೋನ್ ಯೂಸ್ ಮಾಡ್ಬೋದಿತ್ತು. ನೀವು ಟೆಂಪಲ್ ಒಳಗೆ ಹೋಗ್ತೀರಾ ಅಂದರೆ ಇಲ್ಲೂ ಅಷ್ಟೇ ಒಂದು ಮೊಬೈಲ್ ಕೌಂಟ್ರ್ ಇದೆ, ಅಲ್ಲಿ ಫೋನ್ನ ಇಟ್ಬಿಟ್ಟು ನೀವು ಒಳಗೆ ಹೋಗ್ಬೋದಿತ್ತು. ನಾವು ಈ ಟೆಂಪಲ್ಗೆ ಬರೋ ಅಷ್ಟೊತ್ತಿಗೆ ರಾತ್ರಿನೇ ಆಗಿತ್ತು. ನಾವು ಹೋಗಿದ್ದ ಸಮಯದಲ್ಲೇ ದೇವರಿಗೆ ಉತ್ಸವ ಕೂಡ ಮಾಡ್ತಾಯಿದ್ರು. ಹಾಗಾಗಿ 2 ಆನೆಗಳನ್ನ ಕೂಡ ದೇವಸ್ಥಾನದ ವರಾಂಡ ಹತ್ರ ಕರ್ಕೊಂಡು ಬಂದಿದ್ದರು. ಸೊ ಸ್ವಲ್ಪ ಫಸ್ಟಿಗೆ ಆನೆನ ಕರ್ಕೊಂಡು ಬಂದರು, ನಂತರ ದೇವರು ಉತ್ಸವ ಮಾಡೋಕ್ಕೋಸ್ಕರ ಆ ದೇವರ ಅಡ್ಡೆಗಳನ್ನ ಕೂಡ ತೊಗೊಂಡು ಬಂದರು. ಸೊ ಅದ್ರದ್ದು ನಾನು ವೀಡಿಯೋನ ಮಾಡಿದ್ದೀನಿ, ನೀವು ಕೂಡ ಆ ವಿಡಿಯೋನ ನೋಡ್ಬೋದು. ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಈ ಫೋಟೋನ ನಾವು ತೊಗೊಂಡಿದ್ದು, ಇದನ್ನು ನಾವು KBL ಮನೆಗೆ ಅಂತೇಳಿ ತೊಗೊಂಡ್ವಿ. ಹಾಗೆ ಇನ್ನೊಂದು ಫೋಟೋ ಚಿಕ್ಕದು ಬೇಕಿತ್ತು ನನಗೆ ಈ ಮನೆಗೆ. ಸೊ ಈ ಫೋಟೋನ ಬೆಂಗಳೂರು ಮನೆಗೆ ಅಂತೇಳಿ ತೊಗೊಂಡಿದ್ದು. ಇದೇ ಫೋಟೋ ನೋಡಿ ನಾನು ತೊಗೊಂಡಿದ್ದು, ತುಂಬಾ ಚೆನ್ನಾಗಿದೆ. ಈ ಪಕ್ಕದಲ್ಲಿ ಲೈಟಿಂಗ್ಸ್ ಎಲ್ಲ ಬ್ಲಿಂಕ್ ಆಗ್ತಿದೆ ನೋಡಿ, ಆ ರೀತಿಯಾಗಿ ಲೈಟಿಂಗ್ಸ್ ಕೂಡ ಬರುತ್ತೆ. ಹಾಗೆ ಮ್ಯೂಸಿಕ್ ಇದೆ, 48 ಏನೋ ಸಾಂಗ್ಸ್ ಬರುತ್ತೆ ಅಂತ ಹೇಳಿದ್ರು ಅವರು. ಸೊ ನೀವು ಬೇಕಾದರೆ ಸಾಂಗ್ಸ್ ಚೇಂಜ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಅನ್ನಿಸ್ತು ಆ ಫೋಟೋ. ಸೊ ನಾವು ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಡ್ವಿ, ಬ್ಯಾಂಗ್ಳೂರ್ವರೆಗೂ ತೊಗೊಂಡೋಗ್ಬೇಕಲ್ಲ, ಹಾಗಾಗಿ ಅದು ಗಾಜಿಂದಿದೆ ಮೇಲ್ಗಡೆ, ಹಾಗಾಗಿ ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಡ್ವಿ. ನೆಕ್ಸ್ಟ್ ನಾವು ಶಾಪಿಂಗ್ ಎಲ್ಲ ಮುಗಿಸಿ ತಿರುಪತಿಲೇ ಊಟ ಮಾಡಿಕೊಂಡು ಅಲ್ಲಿಂದನೇ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಸೊ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತೇಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್. ಇದು ವೆಂಕಟೇಶ್ವರ ಸ್ವಾಮಿ ಹಾಗೆ ಪದ್ಮಾವತಿ ದೇವಸ್ಥಾನದ ಪ್ರಸಾದ.